ನಮಸ್ಕಾರ ಸ್ನೇಹಿತರೆ. ಇಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನಲ್ಲಿ ಬರುವ ಒಂದು ಸಣ್ಣ ಹಳ್ಳಿಯಾದ ಡೋಮನಾಳ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ ವಿಧಿವಿಧಾನಗಳನ್ನು ನಾವು ನೋಡಲು ಹೊರಟಿದ್ದೇವೆ. ಇಲ್ಲಿ ಮಹಾಪೂಜೆಯ ಪ್ರಯುಕ್ತ ಊರಿನ ಗ್ರಾಮಸ್ಥರು, ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿಕೊಂಡು ಮಹಾಪ್ರಸಾದವನ್ನು ಸಹಿತ ಆಯೋಜಿಸಲಾಗಿತ್ತು. ಊರಿನ ಹಿರಿಯರು, ಯುವಕರು, ಗ್ರಾಮಸ್ಥರೆಲ್ಲರೂ ಸಹಿತ ಈ ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಂಡು ತಮ್ಮ ಅಪಾರ ಭಕ್ತಿಯನ್ನು ತೋರಿಸಿಕೊಟ್ಟರು. ಕಾರ್ಯಕ್ರಮ ಶುರುವಾಗುವ ಮುಂಚೆ ಕಾರ್ಯಕ್ರಮಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಈ ಊರಿನ ಯುವಕರೆಲ್ಲರೂ ಸೇರಿಕೊಂಡು ತಯಾರಿ ನಡೆಸಿದ್ದರು. ಆ ವೇಳೆಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ತೆಗೆದುಕೊಂಡು ಕೃಷ್ಣಾ ನದಿ ದಂಡೆಯೆಡೆಗೆ ಅಯ್ಯಪ್ಪ ಸ್ವಾಮಿ, ಮಾಲಾಧಾರಿ ಸ್ವಾಮಿಗಳು ಮತ್ತು ಗುರುಸ್ವಾಮಿಗಳೆಲ್ಲರೂ ಸಹಿತ ನಡೆದರು. ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಗಳೆಲ್ಲರೂ ಕೃಷ್ಣಾ ನದಿಯಲ್ಲಿ ಆ ಗಂಗಾಮಾತೆಯ ಮಡಿಲಲ್ಲಿ ಮಿಂದೆದ್ದು ನಂತರ ಅದ್ಭುತವಾದ ಪೂಜಾ ವಿಧಾನವನ್ನು ನೆರವೇರಿಸಿದರು. ಆ ವಿಧಿವಿಧಾನಗಳನ್ನು ನಾವು ಈಗ ನೋಡೋಣ.
ಕೃಷ್ಣಾ ನದಿ ತೀರದಿಂದ ಅಯ್ಯಪ್ಪ ಸ್ವಾಮಿ ಮಹಾ ಸನ್ನಿಧಾನದವರೆಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿಯ ಮಹಾ ಮೆರವಣಿಗೆ ನೆರವೇರಿಸಲಾಯಿತು. ಸಕಲ ಸಿದ್ಧತೆಯ ನಂತರ ಸಾಯಂಕಾಲದ ವೇಳೆಗೆ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಜರುಗಿತು. ಆ ಅದ್ಭುತ ದೃಶ್ಯಗಳನ್ನು ನಾವೀಗ ಆನಂದಿಸೋಣ.
ಸಕಲ ವಿಧಿವಿಧಾನದಿಂದ ಮಹಾಪೂಜೆಯು ಯಾವುದೇ ಅಡೆತಡೆಯಿಲ್ಲದೆ ಜರುಗಿತು ಮತ್ತು ಈ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿಕೊಟ್ಟ ಶ್ರೀ ಶ್ರೀ ರುದ್ರಮುನಿ ಹಿರೇಮಠ ಗುರುಸ್ವಾಮಿಗಳು ತುಲಾಭಾರವನ್ನು ಹಣ್ಣುಗಳು ಮತ್ತು ಸಕ್ಕರೆಯಿಂದ ಮಾಡಲಾಯಿತು. ಈಗ ಆ ದೃಶ್ಯ ನಿಮ್ಮ ಮುಂದೆ. ಈ ಕಾರ್ಯಕ್ರಮದ ನಂತರ ಶ್ರೀಯುತ ಶಿವಾಚಾರ್ಯ ಹಿರೇಮಠ ಸ್ವಾಮೀಜಿಯವರು ಅಮೃತ ವಚನವು ಕಿವಿಗೆ ಇಂಪು ಬಾಳಿಗೆ ತಂಪು ಎನಿಸುವಂತೆ ಅವರ ಒಂದೊಂದು ಮಾತು ಸಹಿತ ಮುತ್ತಿನಂತೆ. ಈಗ ಆ ಮಾತುಗಳು ನಿಮ್ಮ ಮುಂದೆ. ಗ್ರಾಮಕ್ಕೆ ಜ್ಯೋತಿ ಸ್ವರೂಪವಾಗಿ ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳು ಹೋಗಲಾಡಿಸಲಿಕ್ಕೆ ಇವತ್ತೊಂದು ದಿವಸ ಮುದ್ದು ಮಣಿಕಂಠ ಜ್ಯೋತಿ ಸ್ವರೂಪ ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ಈ ಜ್ಯೋತಿಯನ್ನು ತಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ಬರುವ ತಾನು ಜನವರಿ 14ನೇ ತಾರೀಕಿನ ದಿವಸ ಆ ಶಬರಿಮಲೆಯಲ್ಲಿ ಹೇಗೆ ಜ್ಯೋತಿ ತೋರಿಸ್ತಾನೋ ಆಗ ದುಷ್ಟರನ್ನು ಸಂಹಾರ ಮಾಡಿ ಪ್ರತಿ ವರ್ಷ ನಮ್ಮಲ್ಲಿ ನಮ್ಮ ಊರೊಳಗ ಒಂದು ಒಳ್ಳೆಯ ವಾತಾವರಣ ಬರೋ ಸಲುವಾಗಿ ಇವತ್ತು ದಿವಸ, ಯಾಕಂದ್ರೆ ಸುಮಾರು ವರ್ಷದಿಂದ ಈ ಪೂಜೆ ನಿಂತಿತ್ತು. ಇವತ್ತು ಪೂಜೆ ಆಗ್ತಿದೆ ಅಂದ್ರೆ 5 ಸ್ವಾಮಿಗಳಿಂದ ಪೂಜೆ ನಡೀತಿದೆ ಅಂದ್ರೆ ಆ ಭಗವಂತ ಸಾಕ್ಷಾತ್ ಈ ಊರಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ಹೋಗ್ಲಾಡ್ಸಕ್ಕೆ ಇದೊಂದು ಪೂಜೆ ಆಗೈತೆ ಅಂತ ನನಗೂ ಅನಿಸುತ್ತೆ. ಮಾಲಿ ಹಾಕೊಂಡ ತಕ್ಷಣ ನಾವು ದೇವರುಗಳೆಲ್ಲ ನಾವೆಲ್ಲರೂ ಹೇಗೆ ತಿಳ್ಕೊಂಡ್ಬಿಟ್ಟಿದ್ದೇವೆ, ಒಂದು ದಿವಸ ನಾವೇ ದೇವರು. ನಮ್ಮನ್ನು ನೋಡಿದ್ರೆ ನಮ್ಮ ಮನೆಯೊಳಗೆ ಭೇಟಿ ಇರಂಗಿಲ್ಲ, ಅವ್ರ ಮನೆಯೊಳಗೆ ಊಟ ಮಾಡಂಗಿಲ್ಲ. ಯಾಕ್ರಿ? ಭಗವಂತ ಏನ್ ಹೇಳಿದಾನಂದ್ರ ಸಂಸಾರದೊಳಗಿದ್ದು ಆ ಭಗವಂತನ ನಾಮಸ್ಮರಣೆ ಮಾಡಬೇಕು. ನಿನ್ನ ಹೆಂಡ್ರ ಮಕ್ಕಳು ಕೂಡ ಇರಬೇಕು, ಸಂಸಾರದಾಗ ಇದ್ರು ಕೂಡ ಇರ್ಲಾರ್ದಾಗ ದೇವ್ರ ಜ್ಞಾನ ಮಾಡಬೇಕು, ಕಾಯಕ ಮಾಡಬೇಕು. ನಾ ಸುಮಾರು ಒಂದಿಷ್ಟು ಮಂದಿ, ಯಾಕಂದ್ರೆ ನಾನು ಮಾಲೆ ಹಾಕೊಂತಿರ್ತೀನಿ, ವರ್ಷ ನಾನು ಯಾತ್ರಾ ಮಾಡ್ತೀನಿ. ಸುಮಾರು ಈಗಿದ್ದಾಗ ನಾ ಯಾತ್ರಾ ಪ್ರತಿ ವರ್ಷನೂ 18 ಮೆಟ್ಲ ಹತ್ತಿ ದರ್ಶನ ಮಾಡ್ಕೋತೀನಿ. ಆದ್ರೆ ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಎಷ್ಟೋ ಮಂದಿ ಮಾಲೆ ಹಾಕಿದ ತಕ್ಷಣ ಮನೆಯಾಗ ಕೆಲಸ ಮಾಡಂಗಿಲ್ಲ. ಯಾಕೆ ಹೇಳ್ರಿ? ನಾವು ಕಾಯಕ ಮಾಡಬೇಕು, ಶರೀರವನ್ನ ದಂಡನೆ ಮಾಡಬೇಕು. ಆ ದೀಪದೊಳಗೆ ಎಣ್ಣೆ ಹಾಕಿ ಈ ದೀಪ ಹೆಂಗ್ ಉರಿತೈತಿ, ಹೆಂಗ್ ಸುಡ್ತೈತಿ, ಶರೀರ ಹಾಕಿರ್ತಂತ ಎಲ್ಲ ದುಷ್ಟ ಶಕ್ತಿಗಳು ಸುಟ್ಟು ಹೋಗ್ಬೇಕು. ಆ ಶಕ್ತಿ ಸುಟ್ಟು ಹೋದಾಗ ನೀವು ಬೆಳಕು ಕೊಡ್ತೀರಿ. ಯಾರಿಗೆ? ನಿಮ್ಮ ಮನೆಗೆ ಬೆಳಕು ಕೊಡ್ತೀರಿ. ಮೊದಲು ನೀವು ಹಾಕಿದ್ದು ನಿಮ್ಮ ಸಂಬಂಧ, ನಿಮ್ಮ ಕುಟುಂಬ ಸಂಬಂಧ, ಈ ಗ್ರಾಮಕ್ಕೆ ಒಳ್ಳೇದಾಗಲ್ಲ ಅಂತ ಯಾರಾದ್ರೂ ಮಾಲೆ ಹಾಕೊಂಡಿದ್ದೀರ? ಇಲ್ಲ ಮಕ್ಕಳ ಮನೆಯವ್ರು ಒಳ್ಳೇದಾಗಲ್ಲ ಮಾಲೆ ಹಾಕೊಂಡಿದ್ರು? ನಮಗಾಗಿ ಮಾಲೆ ಹಾಕೊಂಡ್ ಬಿಟ್ಟು ಊರೊಳಗೆ 10, 20, 30 ಸಾವಿರ ಬಟ್ಟಿ ತಗೊಂಡು ಇಂಥ ಕಾರ್ಯಕ್ರಮ ಮಾಡಿಕೊಂಡು ನಾವು ಯಾರಿಗೆ ಮಾಡ್ತಾ ಇದ್ದೀವಿ? ಮೊದಲು ನಾವು ತಿಳ್ಕೊಬೇಕು, ನಾವು ಸುಧಾರಣೆ. ಮಾಲೆ ಹಾಕೊಂಡ್ ನನಗಲ್ಲ, ನೀ ಕರ್ಸ್ಕೊಂಡು ಇವಾಗಿದ್ರೆ ಕರ್ಸ್ಕೋ, ಸಾಯಿಸು ಇವಾಗಿದ್ರೆ ಸಾಯಿಸು. ಈ ಜೀವಕ್ಕೂ ಅಂದಿಲ್ಲ, ಹೋಗೋಕು ಅಂತಿಲ್ಲ. ಇವ್ರದ್ದು ಒಬ್ಬನ ನನ್ನ ಜೋಡಿಗೆ ಯಾರು ಇರಂಗಿಲ್ಲ, ನಮ್ಮ ಮನೆಯಾಗೂ ಗೊತ್ತಿರೋದಿಲ್ಲ, ಈ ಬೇಕಿ ಅಂತ ಹೇಳಂಗಿಲ್ಲ. ಅದಕ್ಕೆ ಯಾಕಂದ್ರೆ ನಮ್ಮ ಈ ದೇವರ ಮ್ಯಾಗ ಭಕ್ತಿ ಅಂದ್ರೆ ಅಷ್ಟಿಷ್ಟ ಅಲ್ಲ, ಈ ಜೀವನವನ್ನು ಯಾವಾಗ ಕೊಟ್ಟರು ಸ್ವೀಕಾರ ಮಾಡಿ. ಸ್ವಾಮಿ ಒಬ್ಬ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು, ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಯ ತತ್ವ ಸಾರ ಎಲ್ಲ ಗುರುಗಳು ಬಾಯಾಗ ಬಂದ್ಬಿಡ್ತಾರೆ. ಬರಿಗಾಲಲ್ಲಿ ಯಾಕೆ ನಡಿಬೇಕು, ಒಪ್ಪತ್ತು ಯಾಕೆ ಕೊಡಬೇಕು? ಅವ್ರು ಹೇಳಿದರು, ಹಸಿವಿನಿಂದ ಭಾಳ ತಡ್ಕೊಂಡು ಕೇಸಿ ನಾವು ಎಲ್ಲ ಯಾತ್ರೆ ಮಾಡಿ ಬಂದಿದ್ದಂತ.
ನಿಜವಾಗ್ಲೂ ಒಪ್ಪತ್ತು ಊಟ ಮಾಡೋದು ಯಾಕಪ್ಪ ಅಂದ್ರೆ ಮೊದಲಲ್ಲಿ ಏನೂ ಸಿಗ್ತಿದ್ದಿಲ್ಲ ಈ ಶಬರಿಮಲೆಯವರು. ಅದೇ ಇರುಮುಡಿ ನಕ್ಕಿನ ತಗೊಂಡು ಒಂದು ಕಡೆ ಕುಂತು ನೀರಲ್ಲಿ ಕುಂತು ಪ್ರಸಾದ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಈಗೆಲ್ಲ ಅಲ್ಲೆಲ್ಲಿ ವ್ಯವಸ್ಥೆ ಆಗೈತಿ. ಎಷ್ಟು ಅವಕಾಶಗಳು ಹೆಚ್ಚಾಕವ ಅಷ್ಟು ವ್ರತಾಚರಣೆಗಳು ಕಡಿಮೆ ಆಗತ್ತೇವ. ದಯಮಾಡಿ ಅದಕ್ಕೆ ಗುರುಗಳು ನಿಜವಾಗ್ಲೂ ಎಲ್ಲ ಹೇಳಿದ್ರು, ಏನೂ ಉಳಿಸಲೇ ಇಲ್ಲ. ಸ್ವಾಮಿ ಶರಣಂ ಉಂಡು ಉಪವಾಸ ಆಗಿರಬೇಕು, ಬಳಸಿ ಬ್ರಹ್ಮಚರ್ಯ ಆಗಿರಬೇಕು. ಆ ಒಂದು ತತ್ವದ ಮೇಲೆ ಹೇಳ್ಯಾರ. ಇರಬೇಕು ಇರಬೇಕು ಇರದಂಗೆ ಇರಬೇಕು, ನೋಡುವಂತಿರಬೇಕು ನೋಡದಂತಿರಬೇಕು, ನೋಡುವ ನೋಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಅಣ್ಣ ಬಸವಣ್ಣವ್ರು ಹೇಳ್ಯಾರ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತಪ್ಪ ಅಂದ್ರೆ ಅಯ್ಯಪ್ಪ ಸ್ವಾಮಿನೇ ಸಾಕ್ಷಾತ್ ಇಲ್ಲಿ ಬಂದೇ ಬಿಟ್ಟಾರ. ಅವ್ರು ನಿಜವಾಗ್ಲೂ ಬಂದಾರ ಅಯ್ಯಪ್ಪ ಸ್ವಾಮಿ. ಅವ್ರ ರೂಪದಾಗ ಅವರ ಒಂದು ನುಡಿ ನಮನದಲ್ಲಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಕಾಯ ವಾಚ ಮನಸ್ಸ. ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಆಗಂಗಿಲ್ಲ ಅಂತ ನಮಗೆ ಗೊತ್ತಿದ್ರೆ ದಯಮಾಡಿ ಒಳ್ಳೇದು ಮಾಡೋಕ್ಕಂತೂ ಆಗೋದಿಲ್ಲ, ಕೆಟ್ಟದ್ದು ಮಾತ್ರ ಮಾಡಕ್ಕೆ ಹೋಗ್ಬೇಕು. लोकवीरं पूज्यं सर्वरक्षाकरं विभुं पार्वती हृदयानन्दं शास्तारं प्रणमाम्यहम्। विष्णुपूज्यं विश्ववन्द्यं विष्णुशम्भो प्रियं सुतं क्षिप्रप्रसादनिरतं शास्तारं प्रणमाम्यहम्। कारुण्यामृतपूरितं सर्वविघ्नहरं देवं शास्तारं प्रणमाम्यहम्। अस्मत्कुलेश्वरं देवं अस्मत्शत्रुविनाशनम् अस्मदिष्टप्रदातारं शास्तारं प्रणमाम्यहम्। पाण्डेशवंशतिलकं केरळे केळिविग्रहम् आतत्राणपरं देवं शास्तारं प्रणमाम्यहम्। पंचरत्नाख्यनिरद्यो नित्यं शुद्धं विघ्नरः तस्य प्रसन्नो भगवान् शास्ता वसति मानसे। माननेत्रं सुतं देवं कलिदोषविनाशनं बालरूपं हरं देवं वन्दे ब्रह्मनन्दनम्। श्रीभूतनाथ सदानन्द सर्वभूतदयापरः रक्ष रक्ष महाबाहु शास्त्री तुभ्यं नमो नमः। श्रीभूतनाथ सदानन्द सर्वभूतदयापरः
ಮಹಿಷಮರ್ದನಕ್ಕೆ ಮಾನವ ರೂಪದಿ ಧರೆಯೊಳು ಜನಿಸಿದ ದೇವಪುತ್ರ ಮಣಿಕಂಠ ಭಜಿಸಿದ ಭಕ್ತರ ಭವಗಳ ಭಯಹರ ಮಾಲೀಕ ಶಬರಿಮಲೆಯ ಮಾಲೀಕ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯು ಅತಿ ವಿಜೃಂಭಣೆಯಿಂದ ಸಂತೃಪ್ತಿದಾಯಕವಾಗಿ ನೆರವೇರಿತು. ಇದರಲ್ಲಿ ಪಾಲ್ಗೊಂಡ ಸಕಲ ಭಕ್ತವೃಂದ ಮತ್ತು ಡೋಮನಾಳ ಗ್ರಾಮಸ್ಥರಿಗೂ ಮತ್ತು ನಾಡಿನ ಸಮಸ್ತ ಜನರಿಗೂ ಹರಿಹರ ಸುತ ಒಳಿತು ಮಾಡಲಿ ಎಂದು ಕೋರಿಕೊಳ್ಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗುತ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡುತ್ತಾ ಇರಿ. ಬಾಯ್ ಬಾಯ್.